ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ಬಿಕಾಮ್ 2ನೇ ಸೆಮಿಸ್ಟರ್ನ ವ್ಯಾವಹಾರಿಕ ಅರ್ಥಶಾಸ್ತ್ರ ಬಿಸ್ನೆಸ್ ಎಕನಾಮಿಕ್ಸ್ ಅನ್ನೋ ವಿಷಯದಲ್ಲಿ 15 ಅಂಕದ ಪ್ರಶ್ನೆ ಕೇಳ್ತಕ್ಕಂಥ ಒಂದು ಮಹತ್ವದ ಪರಿಕಲ್ಪನೆ, ಅದು ಲಾಭ ಅನ್ನುವಂಥ ಒಂದು ವಿಷಯಕ್ಕೆ ಸಂಬಂಧಪಟ್ಟದ್ದು, ಪ್ರಾಫಿಟ್ಗೆ. ಹಿಯರ್ ವಿ ಆರ್ ಗೋಯಿಂಗ್ ಟು ಸ್ಟಡಿ about the difference between accounting profit and economic profit. Accounting profit is the profit calculated by your accountant. ನಿಮ್ಮ ವ್ಯವಹಾರವನ್ನು ನೋಡಿಕೊಳ್ಳೋದಕ್ಕೆ, ವ್ಯವಹಾರದ ಲೆಕ್ಕಪತ್ರಗಳನ್ನು ಬರೆದಿಡೋದಕ್ಕೆ ಒಬ್ಬ ಲೆಕ್ಕಪತ್ರ ಅಧಿಕಾರಿಯನ್ನು ನೇಮಕ ಮಾಡಿರ್ತೀರಿ. ಆ ಲೆಕ್ಕಪತ್ರ ಅಧಿಕಾರಿ ತನ್ನ ದಾಖಲಾತಿಗಳಲ್ಲಿ ದಾಖಲಾದ ಖರ್ಚು ವೆಚ್ಚಗಳನ್ನು ನೋಡಿಕೊಂಡು ಅದರ ಪ್ರಕಾರ ನಿಮ್ಮ ಲಾಭವನ್ನು ಲೆಕ್ಕ ಮಾಡಿಕೊಡ್ತಾನೆ. ಅದಕ್ಕೆ ಲೆಕ್ಕಪತ್ರದ ಲಾಭ ಅಂತ ಕರಿತೀವಿ. ಬಟ್ ಇನ್ ರಿಯಲ್ ಲೈಫ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಎಕನಾಮಿಕ್ ಪ್ರಾಫಿಟ್, ವಿಚ್ ಈಸ್ ಟೋಟಲಿ ಡಿಫರೆಂಟ್ ಫ್ರಮ್ ಅಕೌಂಟಿಂಗ್ ಪ್ರಾಫಿಟ್, ಬಿಕಾಸ್ ಅಕೌಂಟಿಂಗ್ ಪ್ರಾಫಿಟ್ ಡಸಂಟ್ ಗಿವ್ ಯು ದಿ ಕರೆಕ್ಟ್ ಪಿಕ್ಚರ್ ಆಫ್ ಯುವರ್ ಬಿಸ್ನೆಸ್ ಆಕ್ಟಿವಿಟೀಸ್. ನಮ್ಮ ವ್ಯವಹಾರದ ನಿಜವಾದ ಚಿತ್ರಣವನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ಆರ್ಥಿಕ ಲಾಭವನ್ನು ಲೆಕ್ಕ ಹಾಕಬೇಕಾಗ್ತದೆ. ಆರ್ಥಿಕ ಲಾಭಕ್ಕೂ ಮತ್ತು ಲೆಕ್ಕಪತ್ರದ ಲಾಭಕ್ಕೂ ಇರತಕ್ಕಂಥ ವ್ಯತ್ಯಾಸಗಳನ್ನು ಇವತ್ತು ಅರ್ಥ ಮಾಡಿಕೊಳ್ಳೋಣ. 15 ಅಂಕದ ಪ್ರಶ್ನೆ ಬರ್ತದೆ. ದೇರ್ ವಿಲ್ ಬಿ 15 ಮಾರ್ಕ್ಸ್ ಕ್ವೆಶನ್ ಆನ್ ದಿಸ್. ಇಟ್ ವಿಲ್ ಕಮ್ ಇನ್ ದ ಫಾರ್ಮ್ ಆಫ್ case study. So let us study the difference between accounting profit and economic profit, how to calculate both the types of profits. Friends, before going to calculate accounting profit and economic profit, let us first understand some of basic concepts which are very much essential. ಈ ಲೆಕ್ಕಪತ್ರದ ಲಾಭ ಮತ್ತು ಆರ್ಥಿಕ ಲಾಭದ ವ್ಯತ್ಯಾಸವನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಕೆಲವೊಂದು ಮೂಲ ಪರಿಕಲ್ಪನೆಗಳು, ಅವುಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಫಸ್ಟ್ ಒನ್ ಇಸ್ ಎಕ್ಸ್ಪ್ಲಿಸಿಟ್ ಕಾಸ್ಟ್ಸ್. ದೀಸ್ ಆರ್ ದಿ ಎಕ್ಸ್ಪೆನ್ಸಸ್ ಮೇಡ್ ಆನ್ ದಿ ಪರ್ಚೇಸ್ ಆಫ್ ಸರ್ವಿಸಸ್ ಆಫ್ ಫ್ಯಾಕ್ಟರ್ಸ್ ಹೈರ್ಡ್ ಫ್ರಮ್ ಔಟ್ಸೈಡ್. ಗೋಚರ ವೆಚ್ಚಗಳು ಅಂತ ಬರ್ತವೆ. ಗೋಚರ ಅಂದರೆ ಕಣ್ಣಿಗೆ ಕಾಣ್ತಕ್ಕಂಥ ವೆಚ್ಚಗಳು. ನಿಮ್ಮ ಲೆಕ್ಕಪತ್ರದ ಅಧಿಕಾರಿ ತನ್ನ ಲೆಕ್ಕಪತ್ರದ ಪುಸ್ತಕಗಳಲ್ಲಿ ಏನು ನಮೂದಿಸ್ಕೊಂಡಿರ್ತಾನೋ ಆ ಒಂದು ವೆಚ್ಚಗಳನ್ನು ನಾವು ಕಣ್ಣಾರೆ ನೋಡ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಗೋಚರ ವೆಚ್ಚಗಳು ಅಂತ ಕರೀತಾರೆ, ಎಕ್ಸ್ಪ್ಲಿಸಿಟ್ ಕಾಸ್ಟ್ಸ್. ದೀಸ್ ಆರ್ ದಿ ಎಕ್ಸ್ಪೆನ್ಸಸ್ ಮೇಡ್ ಆನ್ ದಿ ಪರ್ಚೇಸ್ ಆಫ್ ಸರ್ವಿಸಸ್ ಆಫ್ ಫ್ಯಾಕ್ಟರ್ಸ್ ಹೈರ್ಡ್ ಫ್ರಮ್ ಔಟ್ಸೈಡ್. ಏನಾಗ್ತದೆ, ನಾವು ಉತ್ಪಾದನೆ ಮಾಡಬೇಕು, ಯಾವುದೇ ವಸ್ತು ಉತ್ಪಾದನೆ ಮಾಡಬೇಕು ಅಂತಂದರೆ ಉತ್ಪಾದನಾಂಗಗಳು ಅಂದರೆ ಯಂತ್ರೋಪಕರಣಗಳಾಗ್ಬೋದು, ಕಚ್ಚಾ ವಸ್ತು ಆಗ್ಬೋದು, ಕಾರ್ಮಿಕರಾಗ್ಬೋದು, ಬಂಡವಾಳ, ಆಮೇಲೆ ಕಟ್ಟಡ, ಈ ಫ್ಯಾಕ್ಟ್ರಿ ಕಟ್ಟಡ ಅಥವಾ ವ್ಯವಹಾರ ಮಾಡೋದಕ್ಕೆ ಬೇಕಾದಂಥ ಒಂದು ಕಟ್ಟಡ, ಇವುಗಳನ್ನು ನಾವು ಹೊರಗಡೆಯಿಂದ ಬಾಡಿಗೆ ತೊಗೊಂಡಿರ್ಬೋದು. ಭಾಳಷ್ಟು ಸಲ ಇದೇ ಥರ ಆಗ್ತಿರ್ತಾರೆ. ಹೊರಗಡೆಯಿಂದ ಬಾಡಿಗೆ ತೊಗೊಂಡು ವ್ಯವಹಾರಗಳನ್ನು ಮಾಡ್ತಿರ್ತಾರೆ. ಇವಕ್ಕೆ ಹೈಯರ್ಡ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಕರೀತಾರೆ. ಬಾಡಿಗೆ ಪಡೆದುಕೊಂಡಂತಹ ಉತ್ಪಾದನಾಂಗಗಳು. ಈ ಬಾಡಿಗೆ ಪಡೆದುಕೊಂಡಂಥ ಉತ್ಪಾದನಾಂಗಗಳಿಗೆ ನಾವು ವೆಚ್ಚವನ್ನು ಮಾಡ್ತೀವಿ. ಆ ವೆಚ್ಚಗಳನ್ನು ನಮ್ಮ ಪ್ಯಾಕೆಟ್ನಿಂದ ಕೊಟ್ಟಿರ್ತೇವೆ. ವೆಚ್ಚ ದುಡ್ಡನ್ನು ಕೊಟ್ಟಿರೋದರಿಂದ ಅದು ಲೆಕ್ಕಪತ್ರ ಪುಸ್ತಕದಲ್ಲಿ ನಮೂದಾಗಿರ್ತದೆ. ಸೊ ದೀಸ್ ಎಕ್ಸ್ಪೆನ್ಸಸ್ ಆರ್ ಪೇಡ್ ಔಟ್ ಆಫ್ ಪಾಕೆಟ್. ಸೊ ದೀಸ್ ಕಾಸ್ಟ್ಸ್ ಆರ್ clearly mentioned or entered in the account books. So these are called explicit costs. Anybody can easily calculate these costs because these are written systematically, entered systematically in account books. ಲೆಕ್ಕಪತ್ರ ಪುಸ್ತಕಗಳಲ್ಲಿ ವ್ಯವಸ್ಥಿತವಾಗಿ ಇವುಗಳನ್ನು ಬರೆದಿರೋದ್ರಿಂದ ಯಾರು ಬೇಕಾದರೂ ಇವುಗಳನ್ನು ಸುಲಭವಾಗಿ ಲೆಕ್ಕ ಮಾಡಲಿಕ್ಕೆ ಬರುತ್ತದೆ. ಅದಕ್ಕೆ ನಾವು ಎಕ್ಸ್ಪ್ಲಿಸಿಟ್ ಕಾಸ್ಟ್, ಗೋಚರ ವೆಚ್ಚಗಳು ಅಂತ ಕರಿತೇವೆ. ದೆನ್ ಸೆಕೆಂಡ್ types of costs are the implicit costs. Implicit costs are the imputed values, or we can say
estimated values of service of factors belonging to the entrepreneur. Many a times the entrepreneur or the organizer or the owner of the business may use some of the factors of production which are belonging to himself. For example, he may use his own building for the business purpose, for which rent is not at all paid because he is the owner and building belongs to him only. So the rent is not paid here. Since the rent is not actually paid, this cost is not entered in the account books. So it remains imputed or hidden. ಕೆಲವೊಮ್ಮೆ ಏನಾಗ್ತದೆ, ಉತ್ಪಾದಕ ಅಥವಾ ಉದ್ಯಮಿ ತನ್ನ ಬಳಿ ಇರ್ತಕ್ಕಂತಹ ಸ್ವಂತ ಉತ್ಪಾದನಾಂಗಗಳನ್ನು ಉತ್ಪಾದನಾ ಚಟುವಟಿಕೆಯಲ್ಲಿ ಬಳಸ್ಕೋಬಹುದು. ಅಂದರೆ ತನ್ನ ಸ್ವಂತ ಕಟ್ಟಡವನ್ನೇ ಈ ವ್ಯವಹಾರಕ್ಕೆ ಅಥವಾ ಉತ್ಪಾದನಾ ಚಟುವಟಿಕೆಗೆ ಬಳಸ್ಕೋಬಹುದು. ತನ್ನ ಸ್ವಂತ ಕಟ್ಟಡ ಬಳಸಿರೋದರಿಂದ ಅದಕ್ಕೆ ಯಾವುದೇ ಥರದ ಬಾಡಿಗೆ ಕೊಡೋದಿಲ್ಲ. ಬಾಡಿಗೆ ಕೊಟ್ಟಿಲ್ಲ ಅಂತಂದಮೇಲೆ ಆ ಬಾಡಿಗೆ ಲೆಕ್ಕಪತ್ರದ ಪುಸ್ತಕದಲ್ಲಿ ನಮೂದಾಗಿರೋದಿಲ್ಲ, ಕಣ್ಣಿ ಕಾಣಿಸೋದಿಲ್ಲ ಅದು. ಅದಕ್ಕಾಗಿ ಇಂಥ ವೆಚ್ಚಕ್ಕೆ ನಾವು ಅಗೋಚರ ವೆಚ್ಚ, ಇಂಪ್ಲಿಸಿಟ್ ಕಾಸ್ಟ್ಸ್. Sometimes the entrepreneur can use his own family members as the laborers, and he may invest his own capital for which no interest is paid, and he may have his own sources of raw material. He may be using raw materials available in his belonging property, like forest or land property or mines. ಕೆಲವೊಮ್ಮೆ ಉತ್ಪಾದಕ ತನ್ನ ಸ್ವಂತ ಜಮೀನು ಅಥವಾ ಅರಣ್ಯ, ಖಾಸಗಿ ಅರಣ್ಯ ಅಥವಾ ಈ ಮೈನಿಂಗ್, ಗಣಿಗಾರಿಕೆ ಅಂತ ಹೇಳ್ತೀವಿ, ಅವುಗಳ ಮೂಲಕ ತನ್ನ ಸ್ವಂತ ಕಚ್ಚಾ ವಸ್ತುವನ್ನು ಬಳಸ್ಕೋಬೋದು. ಅವುಗಳಿಗೆ ಯಾವುದೇ ಬೆಲೆಯನ್ನು ಕೊಡೋದಿಲ್ಲ, ಅದಕ್ಕೆ ಅವು ಲೆಕ್ಕಪತ್ರ ಪುಸ್ತಕದಲ್ಲಿ ನಮೂದಾಗೋದಿಲ್ಲ. ಮತ್ತು ತನ್ನ ಕುಟುಂಬದ ಸದಸ್ಯರನ್ನು ಕಾರ್ಮಿಕರನ್ನಾಗಿ ಬಳಸ್ಕೋಬೋದು, ಅವ್ರಿಗೆ ಯಾವುದೇ ಪೇಮೆಂಟನ್ನು ಕೊಡೋದಿಲ್ಲ. ಕೊಟ್ಟಿಲ್ಲ ಅಂತಂದಮೇಲೆ ಅದು ಲೆಕ್ಕಪತ್ರದ ಪುಸ್ತಕದಲ್ಲಿ ನಮೂದಾಗೋದಿಲ್ಲ. ಇದಕ್ಕೆ ನಾವು ಅಗೋಚರ ವೆಚ್ಚ, ಇಂಪ್ಲಿಸಿಟ್ ಕಾಸ್ಟ್ ಅಂತ ಕರಿತೀವಿ. ಆ್ಯಂಡ್ ಸಮ್ಟೈಮ್ಸ್ ದಿ ಎಂಟರ್ಪ್ರಿನ್ಯೂರ್ ಹಿಮ್ಸೆಲ್ಫ್ ಮೇ ಆ್ಯಕ್ಟ್ ಆ್ಯಸ್ ಅ ಮ್ಯಾನೇಜರ್ ಆಫ್ ದಿ ಬಿಸ್ನೆಸ್ ಫರ್ಮ್ ಫಾರ್ ವಿಚ್ he is not taking any salary. When the salary is not taken, when the salary is not actually paid, it is not entered in accounting books, so it remains hidden. ಕೆಲವೊಮ್ಮೆ ಉತ್ಪಾದಕ ತಾನೇ ಸ್ವತಃ ವ್ಯವಸ್ಥಾಪಕನಾಗಿ, ಆ ಕಂಪನಿಯ ವ್ಯವಸ್ಥಾಪಕನಾಗಿ ಕೆಲಸ ಮಾಡಬಹುದು. ತಾನೇ ವ್ಯವಸ್ಥಾಪಕನಾಗಿ ಕೆಲಸ ಮಾಡೋದ್ರಿಂದ ಅದಕ್ಕೆ ಯಾವುದೇ ರೀತಿಯ ಒಂದು ಸಂಬಳವನ್ನು ಕೊಡೋದಿಲ್ಲ. ಸಂಬಳ ಕೊಟ್ಟಿಲ್ಲ ಅಂತಂದಮೇಲೆ ಅದು ಲೆಕ್ಕಪತ್ರ ಪುಸ್ತಕದಲ್ಲಿ ನಮೂದಾಗೋದಿಲ್ಲ. ಹೀಗಾಗಿ ಇದು ಕೂಡ ಅಗೋಚರವಾಗಿಯೇ ಉಳಿಯುತ್ತದೆ. ಇಂಥ ವೆಚ್ಚಗಳಿಗೆ ನಾವು ಅಗೋಚರ ವೆಚ್ಚಗಳು ಅಂತ ಕರಿತೇವೆ. Now let us understand how to calculate accounting profit. It's a very easy thing. There is a very small formula, that is accounting profit is equal to total revenue minus total explicit costs. We are deducting only explicit costs from the revenue earned. ಈ ಲೆಕ್ಕಪತ್ರದ ಪುಸ್ತಕದಲ್ಲಿ ನಮೂದಾಗಿರ್ತಕ್ಕಂಥ ಗೋಚರ ವೆಚ್ಚಗಳೇನದಾವಲ್ಲ, ಆ ಗೋಚರ ವೆಚ್ಚಗಳನ್ನು ನಮ್ಮ ಒಟ್ಟು ಆದಾಯದಲ್ಲಿ ಕಳೆದರೆ, ಕಡಿತಗೊಳಿಸಿದರೆ ಏನು ಉಳಿತದೋ ಅದು ಲೆಕ್ಕಪತ್ರದ ಲಾಭ. ಲೆಕ್ಕಪತ್ರದ ಲಾಭ ಅಂತಂದರೆ ಒಟ್ಟು ಆದಾಯ ಮೈನಸ್ ಒಟ್ಟು ಗೋಚರ ವೆಚ್ಚಗಳು. ಅಂದರೆ ಲೆಕ್ಕಪತ್ರದ ಅಧಿಕಾರಿಯ ದೃಷ್ಟಿಯಿಂದ ಲೆಕ್ಕ ಮಾಡಲ್ಪಟ್ಟಂತಹ ಒಂದು ಲಾಭ ಇದೆ, ಅದಕ್ಕೆ ಲೆಕ್ಕಪತ್ರ ಲಾಭ ಅಂತ ಕರಿತೀವಿ. ಬಟ್ ದಿಸ್ ಪ್ರಾಫಿಟ್ ಡಸಂಟ್ ಗಿವ್ ಯು ಕರೆಕ್ಟ್ ಪಿಕ್ಚರ್ ಆಫ್ ಯುವರ್ ಬಿಸ್ನೆಸ್. ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಎಕನಾಮಿಕ್ ಪ್ರಾಫಿಟ್. ಸೊ ದೇರ್ ಈಸ್ ಅ ಫಾರ್ಮುಲಾ ಫಾರ್ ಎಕನಾಮಿಕ್ ಪ್ರಾಫಿಟ್. ಯು ಕ್ಯಾನ್ ಸಿ ಹಿಯರ್, economic profit is equal to total revenue minus total explicit costs plus total implicit costs. In the accounting profit we have deducted only explicit costs, whereas
To find economic profit, we have to deduct explicit costs and implicit costs both. ಲೆಕ್ಕಪತ್ರ ಲಾಭ ಮಾಡೋದಕ್ಕೆ ನಾವು ಕೇವಲ ಗೋಚರ ವೆಚ್ಚಗಳನ್ನು ಮಾತ್ರ ಒಟ್ಟು ಆದಾಯದಲ್ಲಿ ಕಳೆದಿದ್ದೇವೆ. ಈಗ ಆರ್ಥಿಕ ಲಾಭವನ್ನು ಲೆಕ್ಕ ಹಾಕಬೇಕಾದ್ರೆ ಒಟ್ಟು ಆದಾಯದಲ್ಲಿ ಗೋಚರ ವೆಚ್ಚಗಳು ಮತ್ತು ಅಗೋಚರ ವೆಚ್ಚಗಳು ಎರಡನ್ನೂ ನಾವು ಮೈನಸ್ ಮಾಡಬೇಕು. ಆವಾಗ ನಿಜವಾಗಲೂ ನನಗೆ ಎಷ್ಟು ಲಾಭ ಆಗಿದೆ, ನನ್ನ ಬಿಸ್ನೆಸ್ಸು ನಿಜವಾಗ್ಲೂ ಲಾಭದಲ್ಲಿ ನಡೀತಾ ಇದೆಯಾ ಇಲ್ಲ ಅನ್ನೋದು ಅರ್ಥ ಆಗ್ತದೆ. ಭಾಳ ಸರಳವಾದದ್ದು, 15 ಅಂಕದ ಪ್ರಶ್ನೆ ಬರ್ತದೆ. ನಾವು ಒಂದು ಉದಾಹರಣೆ ತಗೊಂಡು ನೋಡೋಣ. ಕ್ಯಾಲ್ಕುಲೇಟ್ ದಿ ಅಕೌಂಟಿಂಗ್ ಪ್ರಾಫಿಟ್ ಆ್ಯಂಡ್ ಇಕನಾಮಿಕ್ ಪ್ರಾಫಿಟ್ ಫ್ರಮ್ ದಿ ಗಿವನ್ ಡೇಟಾ. ಈ ಕೆಳಗೆ ಕೊಟ್ಟಿರೋ ಮಾಹಿತಿಯನ್ನು ಉಪಯೋಗಿಸಿಕೊಂಡು ಲೆಕ್ಕಪತ್ರದ ಲಾಭ ಮತ್ತು ಆರ್ಥಿಕ ಲಾಭವನ್ನು ಲೆಕ್ಕ ಹಾಕಿ ಅಥವಾ ಕಂಡು ಹಿಡಿಯಿರಿ ಅಂತ ಒಂದು ಸರಳವಾದ ಪ್ರಶ್ನೆ. ಇದು 15 ಮಾರ್ಕ್ಸ್ ಪ್ರಶ್ನೆ ಬರ್ತದೆ. ಈ ಮಾಹಿತಿ ಏನಿದೆ ಅಂತ ನೋಡಿ. ಟೋಟಲ್ ಸೇಲ್ಸ್ ರೆವೆನ್ಯೂ, ಟೋಟಲ್ ಇನ್ಕಮ್ ಅರ್ನ್ಡ್ ಈಸ್ 50 lakh rupees. Raw material cost 10 lakh rupees. Labor cost 15 lakh rupees. Advertisement expenses rupees 5 lakh. Rent of the building belonging to entrepreneur is rupees 4 lakh. Estimated salary of the organizer for being the manager is rupees 3 lakh. ಇಲ್ಲಿ ಮಾಹಿತಿ ಹೆಂಗಿದೆ ನೋಡ್ರಿ. ಒಟ್ಟು ಗಳಿಸಿರ್ತಕ್ಕಂಥ ಆದಾಯ 50 ಲಕ್ಷ ರೂಪಾಯಿ ಬಂದಿದೆ. ಅದರಲ್ಲಿ ಕಚ್ಚಾ ವಸ್ತುವಿನ ಸಲುವಾಗಿ 10 ಲಕ್ಷ ಖರ್ಚಾಗಿದೆ. ಇನ್ನು ಕಾರ್ಮಿಕರ ಸಂಬಳ ರೂಪದಲ್ಲಿ 15 ಲಕ್ಷ ರೂಪಾಯಿ ಖರ್ಚಾಗಿದೆ. ಇನ್ನು ಜಾಹೀರಾತು, ಮಾರಾಟ ಮುಂತಾದ ವೆಚ್ಚ ವ್ಯವಸ್ಥೆಗಳಿಗಾಗಿ 5 ಲಕ್ಷ ರೂಪಾಯಿ ಖರ್ಚಾಗಿದೆ. ಇನ್ನು ಇಲ್ಲಿ ಮಾಲೀಕ ತನ್ನ ಸ್ವಂತ ಕಟ್ಟಡವನ್ನು ಬಳಕೆ ಮಾಡಿಕೊಂಡಿದ್ದಾನೆ. ರೆಂಟ್ ಆಫ್ ದ ಬಿಲ್ಡಿಂಗ್ ಬಿಲಾಂಗಿಂಗ್ ಟು ದಿ ಎಂಟರ್ಪ್ರಿನ್ಯೂರ್. ಉತ್ಪಾದಕ ತನ್ನ ಸ್ವಂತ ಕಟ್ಟಡವನ್ನು ಬಳಸ್ಕೊಂಡಿದ್ದಾನೆ. ಅದರ ಬಾಡಿಗೆ ಅಂದಾಜು 4 ಲಕ್ಷ ರೂಪಾಯಿ ಆಗ್ಬೋದು. ಆದರೆ ಈ ಬಾಡಿಗೆಯನ್ನು ಕೊಟ್ಟಿಲ್ಲ, ಯಾಕಂದರೆ ತಂದೆ ಬಿಸ್ನೆಸ್ಸು, ತಂದೆ ಬಿಲ್ಡಿಂಗ್ ಇರೋದ್ರಿಂದ ಬಾಡಿಗೆ ಕೊಟ್ಟಿರಂಗಿಲ್ಲ. ಇನ್ನು ಎಸ್ಟಿಮೇಟೆಡ್ ಸ್ಯಾಲರಿ ಆಫ್ ದ ಆರ್ಗನೈಸರ್ ಫಾರ್ ಬೀಯಿಂಗ್ ದ ಮ್ಯಾನೇಜರ್. ಆ ಕಂಪನಿಯ ಮ್ಯಾನೇಜರ್ನಾಗಿ ತಾನೇ ಕಾರ್ಯವನ್ನು ನಿರ್ವಹಿಸಿದಾನೆ ಇಲ್ಲಿ. ಅದಕ್ಕಾಗಿ ಅವನಿಗೆ ಅವನ ಕಾರ್ಯದ ಅದೇನು ಕರ್ತವ್ಯ ನಿರ್ವಹಿಸಿದ್ದಾನೆ ಅದರ ಮೌಲ್ಯ ಸುಮಾರು 3 ಲಕ್ಷ ರೂಪಾಯಿ ಅಷ್ಟು ಸಂಬಳ ಆಗ್ಬೋದು. ಆದರೆ ಇದನ್ನು ಕೂಡ ಕೊಟ್ಟಿಲ್ಲ, ಯಾಕಂದರೆ ತಾನೇ ಮ್ಯಾನೇಜರು, ತಾನೇ ಕಂಪ್ನಿ ಓನರ್ ಇರೋದರಿಂದ ತಾನೇ ತನ್ನ ಕಂಪ್ನಿಯಲ್ಲಿ ತಾನೇ ಸ್ಯಾಲ್ರಿ ತೊಗೊಳಂಗಿಲ್ಲ. ಇಲ್ಲಿ ಕೊನೆಗೇನು 2 ಬರ್ತಾವಲ್ಲ, ಇವು ಮಾಲೀಕನ ಸ್ವಂತ ಉತ್ಪಾದನಾಂಗಗಳ ವೆಚ್ಚ. ಅಂದರೆ ಈ 4 ಲಕ್ಷ ಮತ್ತು 3 ಲಕ್ಷ ಏನಿದೆಯಲ್ಲ, ಇದು ಅಗೋಚರ ವೆಚ್ಚ. ಇವು ಮೇಲಿನ ಏನು 3 ವೆಚ್ಚಗಳಿದಾವೆ, ಕಚ್ಚಾ ವಸ್ತುವಿನ ವೆಚ್ಚ, ಕಾರ್ಮಿಕರ ವೆಚ್ಚ ಮತ್ತು ಜಾಹೀರಾತು ವೆಚ್ಚ, ಇವು ಹೊರಗಡೆ ಹೋದಂಥ ವೆಚ್ಚಗಳು, ಬಾಡಿಗೆ ಪಡೆದುಕೊಂಡಂಥ ಉತ್ಪಾದನಾಂಗಗಳ ಮೇಲೆ ಮಾಡಿದ ವೆಚ್ಚ. ಅದಕ್ಕೆ ಇವು ಗೋಚರ ವೆಚ್ಚಗಳಾಗ್ತವೆ. So how to solve this problem? First, let us separate the explicit and implicit costs. ಹಿಂಗೆ ಲೆಕ್ಕ ಕೊಟ್ಟಾಗ ನಾವು ಮೊದಲು ಗೋಚರ ವೆಚ್ಚಗಳನ್ನ ಒಂದು ಕಡೆ ಲೆಕ್ಕ ಹಾಕಬೇಕು, ಆಮೇಲೆ ಅಗೋಚರ ವೆಚ್ಚಗಳನ್ನು ಒಂದು ಕಡೆ ಲೆಕ್ಕ ಹಾಕಬೇಕು. ಫಸ್ಟ್ ಎಕ್ಸ್ಪ್ಲಿಸಿಟ್ ಕಾಸ್ಟ್ಸ್. ರಾ ಮೆಟೀರಿಯಲ್ ಕಾಸ್ಟ್ 10 lakh, wages of labor 15 lakh, advertising expenses 5 lakh. So total explicit cost is rupees 30 lakh, right? ಇಲ್ಲಿ ಗೋಚರ ವೆಚ್ಚಗಳು, ಕಚ್ಚಾ ವಸ್ತುವಿನ ವೆಚ್ಚ 10 ಲಕ್ಷ, ಕಾರ್ಮಿಕರ ಸಂಬಳ, ಬಾಡಿಗೆ ಪಡ್ಕೊಳ್ಳೋಂಥ ಕಾರ್ಮಿಕರ ಸಂಬಳ 15 ಲಕ್ಷ, ಆಮೇಲೆ ಜಾಹೀರಾತಿನ ವೆಚ್ಚ 5 ಲಕ್ಷ. ಟೋಟಲ್ ಇದು 30 ಲಕ್ಷ ಗೋಚರ ವೆಚ್ಚ ಆಗ್ತದೆ. Now coming to the point of implicit costs, we have here the rent of building belonging to entrepreneur, which is rupees 4 lakh, and estimated salary of the organizer for being the manager, it's estimated to be rupees 3 lakh. Total implicit cost amounts to rupees 7 lakhs. Sorry. ಅಗೋಚರ ವೆಚ್ಚಗಳು. ಅಗೋಚರ ವೆಚ್ಚಗಳು ಅಂತಂದರೆ ಯಾವುದು ಲೆಕ್ಕಪತ್ರ ಪುಸ್ತಕದಲ್ಲಿ ನಮೂದಾಗಿಲ್ವೋ ಅದು ಅಗೋಚರ ವೆಚ್ಚ.
ಮಾಲೀಕನ ಸ್ವಂತ ಬಿಲ್ಡಿಂಗನ್ನು ಸ್ವಂತ ಕಟ್ಟಡವನ್ನು ಬಳಸ್ಕೊಂಡಿದ್ದಾನೆ, ಅದಕ್ಕೆ ಬಾಡಿಗೆ ಕೊಟ್ಟಿಲ್ಲ, ಆದರೆ ಅದರ ಬಾಡಿಗೆ ಅಂದಾಜು ಮಾಡಿದರೆ 4 ಲಕ್ಷ ರೂಪಾಯಿ ಆಗ್ತದೆ. ಇನ್ನು ಆ ಕಂಪ್ನಿಯ ವ್ಯವಸ್ಥಾಪಕನಾಗಿ ತಾನೇ ನೌಕರಿ ಮಾಡಿ ತಾನೇ ಕೆಲಸ ಮಾಡಿದ್ದಾನೆ, ಕರ್ತವ್ಯ ಮಾಡಿ ನಿರ್ವಹಿಸಿದ್ದಾನೆ, ಅದಕ್ಕೆ ಅವನು ಪಗಾರ ತೊಗೊಂಡಿಲ್ಲ, ಯಾಕಂದ್ರೆ ತನ್ನ ಕಂಪ್ನಿನೇ ಇದೆ, ತಾನು ಪಗಾರ ತೊಗೊಂಡಿಲ್ಲ, ಆದರೆ ಅವನ ಪಗಾರ ನಾವು ಅಂದಾಜು ಲೆಕ್ಕ ಹಾಕಿದರೆ 3 ಲಕ್ಷ ರೂಪಾಯಿ ಆಗ್ತದೆ. ಈ ಎರಡು ಸೇರಿಕೊಂಡು ಒಟ್ಟು ಅಗೋಚರ ವೆಚ್ಚ 7 ಲಕ್ಷ ರೂಪಾಯಿ ಆಗ್ತದೆ. Is it clear? Total explicit cost 30 lakh and implicit cost rupees 7 lakh. Now let us find accounting profit. Accounting profit is equal to total revenue minus total explicit costs. ಒಟ್ಟು ಆದಾಯ ಮೈನಸ್ ಒಟ್ಟು ಗೋಚರ ವೆಚ್ಚ. 50 ಲಕ್ಷ ರೂಪಾಯಿಯಲ್ಲಿ 30 ಲಕ್ಷ ಗೋಚರ ವೆಚ್ಚಗಳನ್ನು ನಾವು ಮೈನಸ್ ಮಾಡಿದರೆ 20 ಲಕ್ಷ ರೂಪಾಯಿ ಉಳಿತದೆ. ಇದು ಲೆಕ್ಕಪತ್ರದ ಲಾಭ. ಅಂದರೆ ಲೆಕ್ಕಪತ್ರದ ಪುಸ್ತಕಗಳಲ್ಲಿ ನಮಗೆ ಕಾಣಸಿಗ್ತಕ್ಕಂತಹ ಲಾಭ. ಆದರೆ ಈ ಲಾಭದ ಪ್ರಮಾಣ ಏನಿದೆಯೋ ಇದು ನಿಜವಾದ ಲಾಭ ಅಲ್ಲ. ಯಾಕೆಂತಂದರೆ ಇನ್ನು ನಾವು ಇದರಲ್ಲಿ ಅಗೋಚರ ವೆಚ್ಚಗಳನ್ನು ಕಳೆದಾಗ ನಿಜವಾಗೂ ನನಗೆ ಲಾಭ ಆಗಿದೆ ಎಷ್ಟು ಅಂತ ಅರ್ಥ ಆಗ್ತದೆ. ಸೊ ಎಕನಾಮಿಕ್ ಪ್ರಾಫಿಟ್ ಈಸ್ ಟೋಟಲ್ ರೆವೆನ್ಯೂ ಮೈನಸ್ ಟೋಟಲ್ ಎಕ್ಸ್ಪ್ಲಿಸಿಟ್ ಕಾಸ್ಟ್ ಪ್ಲಸ್ ಟೋಟಲ್ ಇಂಪ್ಲಿಸಿಟ್ ಕಾಸ್ಟ್. So rupees 50 lakh minus 30 lakh and 7 lakhs. Here 30 lakhs plus 7 lakh is equal to 37 lakh. 50 lakh rupee income minus 37 lakh rupee expenditure. Then we get only 13 lakh rupees as actual profit, real profit. I mean economic profit. ಆರ್ಥಿಕ ಲಾಭ ಅಂತಂದರೆ ಒಟ್ಟು ಆದಾಯದಲ್ಲಿ ಗೋಚರ ಮತ್ತು ಅಗೋಚರ ಎರಡೂ ವೆಚ್ಚಗಳನ್ನು ಮೈನಸ್ ಮಾಡಬೇಕಾಗ್ತದೆ. ಇಲ್ಲಿ ಗೋಚರ ವೆಚ್ಚಗಳು 30 ಲಕ್ಷ ಮತ್ತು ಅಗೋಚರ ವೆಚ್ಚಗಳು 7 ಲಕ್ಷ. 50 ಲಕ್ಷದಲ್ಲಿ 37 ಲಕ್ಷವನ್ನು ಮೈನಸ್ ಮಾಡಿದಾಗ ನಮಗೆ 13 ಲಕ್ಷ ಉಳಿತದೆ. The accounting profit is, your accountant says that our company has earned 20 lakh rupee profit, whereas if an economist calculates your actual profit, it is rupees 13 lakh. ನಿಮ್ಮ ಲೆಕ್ಕಪತ್ರದ ಅಧಿಕಾರಿಯನ್ನು ಕೇಳಿದರೆ ಅವರು 20 ಲಕ್ಷ ಲಾಭ ಆಗಿದೆ ಅಂತ ನಿಮಗೆ ಖುಷಿಯಾಗಿ ಹೇಳ್ತಾರೆ. ಆದರೆ ಖುಷಿ ಪಡೋ ಅವಶ್ಯಕತೆ ಇಲ್ಲ. ಒಬ್ಬ ಆರ್ಥಿಕ ತಜ್ಞ ಅದನ್ನು ಲೆಕ್ಕ ಹಾಕಿದರೆ ನಿಜವಾಗಲೂ ನಿಮಗೆ ಲಾಭ ಆಗಿದೆ ಅಷ್ಟು ಅಂದರೆ 13 ಲಕ್ಷ ಅನ್ನೋದನ್ನು ನೈಜ ಚಿತ್ರಣವನ್ನು ತೋರಿಸಿಕೊಡ್ತಾನೆ. ಇದು ಅಕೌಂಟಿಂಗ್ ಪ್ರಾಫಿಟ್ ಮತ್ತು ಎಕನಾಮಿಕ್ ಪ್ರಾಫಿಟ್. ಇದು 15 ಅಂಕದ ಪ್ರಶ್ನೆ ಬರ್ತದೆ. ದಯಮಾಡಿ ವಿದ್ಯಾರ್ಥಿಗಳು ಇದನ್ನು ಗಮನಿಸಿ ಇದಕ್ಕೆ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ಕೊಡಬೇಕು. ಇದರಲ್ಲಿ ಏನಾದರೂ ನಿಮಗೆ ಅರ್ಥ ಆಗದೆ ಹೋದರೆ ದಯವಿಟ್ಟು ನನಗೆ ಎನಿ ಟೈಮ್ ಕಾಲ್ ಮಾಡಿ ಸಮಸ್ಯೆಯನ್ನು ಬಗೆಹರಿಸ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಲೆಕ್ಚರ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ.